श्रीकृष्णाय नमः श्रीगुरुभ्यो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು 3 ದಿವಸಗಳ ಕಾಲ ಗುರುರಾಯರ ಆರಾಧನೆ ವೈಭವದಿಂದ ನಡೆಯುತ್ತೆ. ತಾವು ಮಂತ್ರಾಲಯಕ್ಕೆ ತೆರಳಿ ಗುರುರಾಯರ ಸೇವೆಯನ್ನು ಸಲ್ಲಿಸಿದರೆ ಅತ್ಯುತ್ತಮ ಫಲವು ಪ್ರಾಪ್ತವಾಗುತ್ತೆ. ಒಂದು ವೇಳೆ ಅನಾನುಕೂಲ ಇತ್ತು ಅಂತಂದರೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರಿದ್ದರೆ ನಿಮ್ಮ ಕೈಲಾದ ಒಂದು ಸಣ್ಣ ಕಾಣಿಕೆಯನ್ನು ಅವರ ಮೂಲಕ ಕಳುಹಿಸಿ ಇಲ್ಲಿಂದಲೇ ನೀವು ಮಂತ್ರಾಲಯದಲ್ಲಿರುವಂತಹ ವೃಂದಾವನವನ್ನು ಸ್ಮರಣೆ ಮಾಡಿ ಗುರುರಾಯರ ಅನುಗ್ರಹವನ್ನು ನೀವು ಪ್ರಾರ್ಥನೆ ಮಾಡಿ. ಅಥವಾ ಹತ್ತಿರವಿರುವ ರಾಯರ ಮಠಗಳಿಗೆ ತೆರಳಿ ನೀವು ಸೇವೆಯನ್ನು ಸಲ್ಲಿಸಿ ಮತ್ತು ಮನೆಯಲ್ಲಿಯೇ ಗುರುರಾಯರನ್ನು ಆರಾಧನೆ ಮಾಡಿ ಧನ್ಯರಾಗಿರಿ. 3 ದಿವಸಗಳ ಕಾಲ ಆರಾಧನೆ ಹೇಗೆ ಮಾಡಬೇಕು, ಗುರುರಾಯರ ಸೇವೆಯನ್ನು ಹೇಗೆ ಮಾಡಬೇಕು, ಇದೆಲ್ಲ ವಿಷಯವನ್ನು ಈಗಾಗಲೇ ನಿಮ್ಮ ಬಳಿ ರಾಯರ ಸೇವೆ ಪುಸ್ತಕ ಇತ್ತು ಅಂತಂದರೆ ಅದನ್ನು ಓದಿ ಅದರಂತೆ ಆಚರಣೆ ಮಾಡಿ. ರಾಯರ ಸೇವೆ ಪುಸ್ತಕದಲ್ಲಿ ಇರುವ ವಿಷಯವನ್ನು ನಾನು ಸ್ವಲ್ಪ ಮಾತ್ರ ಇಲ್ಲಿ ಸಂಕ್ಷೇಪವಾಗಿ ಹೇಳ್ತೇನೆ. ನೀವು ಗುರುರಾಯರ ಸೇವೆಯನ್ನು ಮಾಡೋದು ಅಂತಂದರೆ ಮೊಟ್ಟ ಮೊದಲು ಮಾನಸಿಕವಾದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಾಳೆ ಆರಾಧನೆ ಆಗುತ್ತೆ, ನಾಳೆ ಬಂದ ಮೇಲೆ ನೋಡೋಣ ಅಂತ ಅಲ್ಲ. ಅದಕ್ಕೆ ನೀವು ಮೊದಲೇ ಅನೇಕ ದಿವಸಗಳ ಮೊದಲೇ, ಅದು ಕನಿಷ್ಠ ಪಕ್ಷ ಹಿಂದಿನ ದಿವಸವಾದರೂ ಕೂಡ ನೀವು ಮಾನಸಿಕ ಸಿದ್ಧರಾಗಬೇಕು. ನಾಳೆಯ ದಿವಸ, ನಾಳೆಯಿಂದ 3 ದಿವಸಗಳ ಕಾಲ ನಾನು ಈ ರೀತಿಯಾದ ಸೇವೆಗಳನ್ನು ಮಾಡ್ತೀನಿ ಅಂತ ನಾವೊಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕು. ಇಂತಿಂಥ ಸಮಯದಲ್ಲಿ ನಾನು ಹೀಗೆ ಸೇವೆಯನ್ನು ಮಾಡ್ತೀನಿ ಅಂತ. ಬೆಳಿಗ್ಗೆ ಇಷ್ಟು ಹೊತ್ತಿಗೆ ಎದ್ದೇಳ್ತೀನಿ, ಆಮೇಲೆ ಏನು ಮಾಡಬೇಕು, ಎಷ್ಟು ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಬೇಕು, ಅಥವಾ ಎಲ್ಲಿ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬೇಕು. ಕೆಲವರಿಗೆ ಬಡಿಸುವ ಸೇವೆ ಅವಕಾಶ ಇರುತ್ತೆ, ಕೆಲವರಿಗೆ ಹೂ ಕಟ್ಟಿ ಸಮರ್ಪಣೆ ಮಾಡುವ ಸೇವೆ ಇರುತ್ತೆ, ಅಥವಾ ಇನ್ನು ಕೆಲವರಿಗೆ ಕೇವಲ ಪ್ರದಕ್ಷಿಣೆ ನಮಸ್ಕಾರ ಇರುತ್ತೆ, ಅಥವಾ ಅನ್ನದಾನಾದಿಗಳಿರುತ್ತೆ, ಅಥವಾ ದಾನ ಧರ್ಮಗಳಿರುತ್ತೆ. ಹೀಗೆ ಯಾವುದೇ ಬಗೆಯ ಸೇವೆಯನ್ನು ನೀವು ಮಾಡಬೇಕಾದರೂ ಕೂಡ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಮೊಟ್ಟ ಮೊದಲು ನೀವು ಮಾನಸಿಕರಾಗಿ ಸಿದ್ಧರಾಗಬೇಕು. ಮಾನಸಿಕವಾದ ಸಿದ್ಧತೆ ಬಹಳ ಮುಖ್ಯ. ನಾವು ಏನೂ ಅಂದುಕೊಳ್ಳದೇನೆ ಸುಮ್ಮನೆ ಸೇವೆ ಮಾಡಲಿಕ್ಕೆ ಹೋದರೆ ನಮಗೆ ಮನಸ್ಸು ಕೆಲಸನೇ ಮಾಡಲ್ಲ, ನಾವು ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಸುಮ್ಮನೆ ಅವರಿವರನ್ನು ನೋಡೋದಾಗುತ್ತೆ ಅಷ್ಟೆ. ಆದ್ದರಿಂದ ಮೊದಲು ನಾವು ನಮ್ಮ ಒಂದು ನಿಯಮವನ್ನು ಮಾಡಿಕೊಳ್ಬೇಕು. ಅದಕ್ಕೆ ನಾವು ಮನಸ್ಸನ್ನು ತುಂಬ ಹದಗೊಳಿಸ್ಬೇಕು, ಮನಸ್ಸನ್ನು ತುಂಬ ಸ್ಟ್ರಾಂಗ್ ಮಾಡಬೇಕು. ಹಾಗೆ ನಾವು ಸಿದ್ಧರಾದರೆ ಮಾತ್ರ ನಾವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲದೇ ಇದ್ದರೆ ಆಗಲ್ಲ. ಇದು ಮೊಟ್ಟ ಮೊದಲ ಅಂಶ. ಎರಡನೆಯ ಅಂಶ, ಈಗಾಗಲೇ ನಾನು ಹೇಳಿದಂತೆ 3 ದಿವಸಗಳು ನೀವು ಖಂಡಿತ 5 ಗಂಟೆ ಏಳಲೇಬೇಕು. 5 ಗಂಟೆಗಿಂತ ಮೊದಲು ಅಥವಾ 5 ಗಂಟೆ ಅದು ಏಳಲೇಬೇಕು. ಅದು ಇಲ್ಲದೆ ನೀವು ಏನು ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸರಿಯಾಗಿ 6 ಗಂಟೆಗೆ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ರಾಮದೇವರ ಭಜನೆಯನ್ನು ಮಾಡಬೇಕು. 3 ದಿವಸವೂ ಕೂಡ ರಾಮದೇವರ ಸ್ತೋತ್ರ, ರಾಮದೇವರ ಭಜನೆ ಮತ್ತು ಹನುಮಂತ ದೇವರ ಭಜನೆ, ಆಮೇಲೆ ಗುರುರಾಯರ ಭಜನೆ, ಇಷ್ಟು ಮಾಡಬೇಕು. ಈ 3 ಮಾಡಬೇಕು. 3 ದಿವಸವೂ ಕೂಡ ತುಪ್ಪದ ದೀಪ ಹಚ್ಚಿ ರಾಯರ ಮುಂದೆ, ದೇವರ ಮುಂದೆ ಕುಳಿತು ಬೆಳಿಗ್ಗೆ 6 ಗಂಟೆ, ಸಾಯಂಕಾಲ 6 ಗಂಟೆ, ಸರಿಯಾಗಿ 12 ಗಂಟೆ ವ್ಯತ್ಯಾಸದಲ್ಲಿ. ಈಗ ಬಹುಶಃ 6:30 ಸೂರ್ಯೋದಯ ಇದೆ, 2 ಹೊತ್ತಿನಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಇದೆ. ನೀವು ಸ್ವಲ್ಪ ಮೊದಲು ಅಂದರೆ 6 ಗಂಟೆಗೆ ಸರಿಯಾಗಿ ನೀವು ಇದನ್ನು ಮಾಡಲೇಬೇಕು. ಆಮೇಲೆ ಎದ್ದ ತಕ್ಷಣ ಕಣ್ಣು ಬಿಟ್ಟ ಮೊದಲ ಥಾಟು ಗುರುಸ್ಮರಣೆ ಬರಬೇಕು. ಅದು ಹೇಗೆ ಅಂತಂದರೆ, ಗುರುಗಳದ ಯಾವುದೇ ಒಂದು ಚಿತ್ರ ನೀವು ಕಣ್ಮುಂದೆ ಅಂದ್ಕೊಳ್ಳಿ, ಅವರ ಹೃದಯವನ್ನು ಚಿಂತನೆ ಮಾಡಿ, ಅದರಲ್ಲಿ ಒಂದು ಕಮಲವನ್ನು ಚಿಂತನೆ ಮಾಡಿ, ಆ ಕಮಲದಲ್ಲಿ ಸೀತೆಯ ಜೊತೆಯಲ್ಲಿ ರಾಮದೇವರು ಕುಳಿತಿರುವಂತಹ ಒಂದು ಪಟ್ಟಾಭಿಷೇಕ, ಒಂದು ಚಿತ್ರಣವನ್ನು ಕಣ್ಣ ಮುಂದೆ ತೊಗೊಂಡು ಬನ್ನಿ. ಅಲ್ಲಿ ಪಾದದ ಕೆಳಗೆ ಹನುಮಂತ ದೇವರು ಕೂಡ ಕುಳಿತು ಅವರು ಈ ಜೀವಿಯನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಿರ್ತಾರೆ. ಗುರುರಾಯರು ಪ್ರಾರ್ಥನೆಯನ್ನು ಸಲ್ಲಿಸ್ತಿರ್ತಾರೆ. ಅಂದರೆ ನಮ್ಮ ಬಗ್ಗೆ, ಈ ಜೀವಿಯನ್ನು ಉದ್ಧಾರ ಮಾಡು, ಇವನಿಗಿರುವಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಈ ಥರ ಒಂದು ಚಿತ್ರಣವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕು. ರಾತ್ರಿ ಮಲಗುವಾಗಲೂ ಕೂಡ ನೀವು ಅವತ್ತಿನ ದಿವಸ ಮಾಡಿರುವಂತಹ ಎಲ್ಲ ಸೇವೆಯನ್ನು ಕೂಡ ಸಮರ್ಪಣೆ ಮಾಡಬೇಕು.
ಹೀಗೆ ನೀವು ಇದು ಮುಖ್ಯವಾಗಿ ಬೇಕಾಗಿರುವಂತಹ ಸೇವೆಯ ಒಂದು ಮೂಲ. ಇಷ್ಟು ಆದಮೇಲೆ, ಇಷ್ಟು ಕೆಲಸ ಮಾಡಿದ್ಮೇಲೆ ನೀವು ಏನು ಬೇಕಾದರೂ ಸೇವೆ ಮಾಡಿ, ಅದಕ್ಕೆ ಬೇಕಾದಷ್ಟು ಫಲ ಬರುತ್ತೆ. ಉದಾಹರಣೆಗೆ ನೀವು ಭಜನೆಯೆಲ್ಲ ಆದ ತಕ್ಷಣ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಪ್ರಾರಂಭ ಮಾಡುವಂಥದ್ದು, ಅಥವಾ ದಿವಸಕ್ಕೆ 1000 ಬಾರಿ ಬರೆಯೋಕ್ಕಾಗಲಿಲ್ಲ ಅಂದರೆ 108 ಬಾರಿ ಬರೆಯುವಂಥದ್ದು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ, ದೀಪ ಹಚ್ಚೋದು, ಅಥವಾ ಅಲ್ಲಿ ಏನಾದರೂ ನಾವು ಯಥಾಶಕ್ತಿ ಅಕ್ಕಿ ಬೇಳೆ ಇವುಗಳನ್ನೆಲ್ಲ ಕೊಡುವಂಥದ್ದು, ಅಥವಾ ಅನ್ನ ಸಂತರ್ಪಣೆ ಮಾಡಿಸುವಂಥದ್ದು. ಹೀಗೆ ಅಲ್ಲೇನೋ ಒಂದು ಸೇವೆ, ಪಂಚಾಮೃತ ಸೇವೆ, ಹಸ್ತೋದಕ ಸೇವೆ, ಹೀಗೆ ಈ ಸೇವೆಯನ್ನು ಮಾಡೋದು. ಹೀಗೆ ನೀವು ಗುರುರಾಯರ 3 ದಿವಸಗಳ ಆರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಹೀಗೆ ನೀವು ಸೇವೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಒಂದು ಅನುಗ್ರಹ ಆಗುತ್ತೆ. ಗುರುರಾಯರು ಯಾವುದೂ ಇಟ್ಕೊಳ್ಳಲ್ಲ. 3 ದಿವಸ ನೀವು ಹೀಗೆ ಸೇವೆ ಮಾಡಿ, ಒಂದು ಕೃಷ್ಣಾರ್ಪಣ ಅಂತ ಮಾಡಿ. ಮೊದಲು ಸಂಕಲ್ಪ ಮಾಡಿ, ಮೊದಲನೇ ದಿನ ನಾನು ಹೀಗೆ 3 ದಿವಸಗಳ ಸೇವೆಯನ್ನು ಮಾಡ್ತೀನಿ ಅಂತ. ಹಿಂದಿನ ದಿವಸ ಸಾಯಂಕಾಲವೂ ನೀವು ಸಂಕಲ್ಪನ ಮಾಡ್ಬೋದು, ಇಲ್ಲ ಮರು ದಿವಸವೂ ಕೂಡ ದೇವರ ಮುಂದೆ ಕುಳಿತು 3 ದಿವಸ ಸೇವೆ ಮಾಡ್ತೀನಿ ಅಂತ ಅದರಂತೆ ಸೇವೆ ಮಾಡಿ. ಕೊನೆಯ ದಿವಸ ಕೃಷ್ಣಾರ್ಪಣ ಬಿಡಿ ಮಾಡಿ, ಶ್ರೀರಾಘವೇಂದ್ರ ನೀನು ಅನುಗ್ರಹ ಮಾಡುವಂತ ಅಷ್ಟೇ ನೀವು ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮಗೆ ಅನುಗ್ರಹ ಆಗುತ್ತೆ. ರಾಯರ ಆರಾಧನೆ ನೀವು ಮಾಡಿದಂತೆ ಆಗುತ್ತೆ. ಹೀಗೆ ನೀವು ರಾಯರ ಆರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಒಂದು ವಿಷಯ ಹೇಳ್ತೀನಿ, ನೀವು ಮಠಗಳಲ್ಲಿ ಯಾವ ಸೇವೆಯನ್ನು ಬೇಕಾದ್ರೂ ಮಾಡಿಸ್ಬೋದು. ಅದು ಯಾವ ನಿಮ್ಮ ಕಾಮನೆಗಳಿದೆ, ಇದಕ್ಕೆ ಯಾವ ಸೇವೆ ಮಾಡಿಸ್ಬೇಕು ಅಂತ ನಾನು ಲಿಸ್ಟ್ ಬರೆದಿದ್ದೇನೆ ರಾಯರ ಸೇವೆ ಪುಸ್ತಕದಲ್ಲಿ. ಪರವಾಗಿಲ್ಲ, ಅದು ನಿಮಗೂ ಒಂದು ಐಡಿಯಾ ಆಗುತ್ತೆ. ಈಗ ತುಂಬ ದುಡ್ಡಿಗೆ ಕಷ್ಟ ಇರೋರು ಕನಕಾಭಿಷೇಕ ಮಾಡಿಸ್ಬೋದು, ಮಕ್ಕಳು ಇಲ್ದೇನೆ ಇರೋರು ಏನೋ ಒಂದು ತೊಟ್ಲು ಸೇವೆ ಮಾಡಿಸ್ಬೋದು. ಈ ಥರ ಎಲ್ಲ ನಿಮಗೂ ಒಂದು ಐಡಿಯಾ ಆಗುತ್ತೆ. ಆದರೆ ನಾನು ಹೇಳುವಂಥದ್ದು ಮುಖ್ಯವಾಗಿ ನೀವಿಲ್ಲಿ ಮಾಡ್ಬೋದಾದದ್ದು ಒಂದು ಹಸ್ತೋದಕ ಸೇವೆ ಮಾಡಿಸಿ. ಯಾಕೆಂದರೆ ಯತಿಗಳಿಗೆ ಭಿಕ್ಷಾನ್ನ ತುಂಬ ವಿಶೇಷ. ಅವರಿಗೆ ಯತಿಗಳಿಗೆ ಅನ್ನದಾನ ಮಾಡಬೇಕು ನಿತ್ಯವೂ ಕೂಡ, ಅದು ಗೃಹಸ್ಥರ ಕರ್ತವ್ಯ. ಆದ್ದರಿಂದ ನೀವು ಏನು ಮಾಡ್ತಿರೋ ಬಿಡ್ತಿರೋ ಪಂಚಾಮೃತ ಮಾಡಿಸಿ, ಏನು ಬೇಕಾದ್ರೂ ಮಾಡಿಸಿ. ಹಸ್ತೋದಕ ಸೇವೆ ಒಂದು ಪ್ರತಿಯೊಂದು ಕಡೆಯೂ ಕೂಡ ನೀವು ಮಾಡಿಸಿ. ಹಸ್ತೋದಕ ಸೇವೆ ಅಂತ ಹೇಳಿ, ಗುರುರಾಯರಿಗೆ ಹಸ್ತೋದಕ ಸೇವೆ ಅಂತ. ಸಾಮಾನ್ಯ ಮಠದಲ್ಲಿರೋರು ಹಸ್ತೋದಕ ಸೇವೆ ಅಂದರೆ ಎಷ್ಟು ಜನ ಅಂತ ಕೇಳ್ತಾರೆ, ಎಷ್ಟು ಜನ ಊಟಕ್ಕೆ ಬರ್ತೀರಿ ಅಂತ. ನಾವು ಊಟಕ್ಕೆ ಬರೋದು ಲೆಕ್ಕ ಅಲ್ಲಪ್ಪ, ನಾವೇನು ಬರೋಲ್ಲ, ಗುರುರಾಯರಿಗೆ ಇದು ಮಾಡಬೇಕು ಅಂತ ನೀವು ಹೇಳಬೇಕು. ಯಾಕೆಂದರೆ ಜನಗಳು ಅದೇ ಥರ ಟ್ರೀಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿರೋರಿಗೆಲ್ಲ. ಅದೊಂದು ನೀವು ವಿಶೇಷವಾಗಿ ಹಸ್ತೋದಕ ಸೇವೆಯನ್ನು ಮಾಡಿಸಿ, ಹಾಗೂ ಗುರುರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿರಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ